ಸೊ ಗೈಸ್ ನಾನು ಇವತ್ತು ಮಾತಾಡೋದು ನಿಮ್ಮ ಬಾಡಿ ಬಗ್ಗೆ ಅಂದರೆ ಒಬ್ಬರು ಫ್ಯಾಟ್ ಇರ್ತಾರೆ, ಒಬ್ಬರು ಸ್ಕಿನಿ ಫ್ಯಾಟ್ ಇರ್ತಾರೆ, ಒಬ್ಬರು ಮೀಡಿಯಮ್ ಆಗಿರ್ತಾರೆ. ಸೊ ಬೇಸಿಕಲಿ ಬಾಡಿ ಫ್ಯಾಟಲ್ಲಿ ನಾನು ಹೇಳ್ತೀನಿ ಯಾವುದು ಬೆಟರ್ ಅಂತ. ಯಾರು ಮೀಡಿಯಮ್ ಆಗಿದ್ದೀರಾ, ಈಗ ಸ್ವಲ್ಪ ಜನರು ಹೇಳ್ತಾರೆ ಮೀಡಿಯಮ್ ಆಗಿ ಇರೋದಂತ. ಸೊ ಬೇಸಿಕಲಿ ತುಂಬ ಫ್ಯಾಟು ಅಲ್ಲ, ನೀವು ತುಂಬ ಸ್ಕಿನಿಯೂ ಅಲ್ಲ, ಒಂದು ಮೀಡಿಯಮ್ ಬಾಡಿ ಫ್ಯಾಟಲ್ಲಿ ಇರ್ತೀರ. ಮೀಡಿಯಮ್ ಅಂದರೆ ಗೊತ್ತಾಗುತ್ತೆ ಯಾವ ಥರ ಮೀಡಿಯಮ್, ನೀವು ನೋಡಿರ್ತೀರಿ ಕೆಲವು ಜನ ಮೀಡಿಯಮ್ ಆಗಿ. ಸೊ ಆ ಮೀಡಿಯಮ್ ಫ್ಯಾಟಿಗೆ ಬಂದುಬಿಟ್ಟು ನೀವು ಜಿಮ್ ಮಾಡಿದರೆ ನಿಮ್ಮದು ಕರೆಕ್ಟಾಗಿ ಬಾಡಿ ಆಗಿಬಿಡ್ತಾರೆ, ಡೆವಲಪ್ ಆಗಿಬಿಡ್ತದೆ. ಬಟ್ ನೀವು ಅದು ಮಾಡ್ತಿಲ್ಲ, ನೀವು ಯಾವುದು ಫಾಲೋ ಮಾಡ್ತಿಲ್ಲ, ನೀವು ಒಂದು ದಪ್ಪ ಆಗಿದ್ದೀರಾ, ಒಂದು ಸ್ಕಿನಿ ಫ್ಯಾಟ್ ಆಗಿದ್ದೀರಾ. ನಾನು ಹೇಳ್ತಿರೋ ತಪ್ಪಂತ ಸ್ಕಿನಿ ಫ್ಯಾಟ್ ದಪ್ಪ ಆಗಿರೋರು ಅಂತ ನಾನು ಹೇಳ್ತಿರೋದು ಏನಂದರೆ, ನೀವು ಹಂಗೆ ಅದೇ ಲೈಫ್ ಸ್ಟೈಲ್ ನೀವು ಫಾಲೋ ಮಾಡಿದ್ರೆ ಅಂದರೆ ನಿಮ್ಮ ಬಾಡಿಲಿ ಪ್ರಾಬ್ಲಮ್ ಬರುತ್ತೆ, ಮುಂದೆ ಹಾಸ್ಪಿಟ್ಲಲ್ಲಿ ನೀವು ಕಲಿಬೇಕಾಯ್ತದೆ. ಅದು ಬೇಡ ಅಂದರೆ ನೀವು ಇವಾಗಲೇ ವರ್ಕೌಟ್ ಮಾಡೋದು ಪ್ರೋಗ್ರೆಸ್ ಮಾಡಿ. ಎಷ್ಟು ಎಂಗೇಜ್ ಇರುತ್ತೆ ನಿಮ್ಮದು ಅಷ್ಟು ಈಸಿ ಗೈಸ್. ಏನಿಲ್ಲ 30-40 ಇಯರ್ಸಲ್ಲಿ ನೀವು ವರ್ಕೌಟ್ ಮಾಡಿಬಿಟ್ಟು ಸಕ್ಸಸ್ ತಗೊಳ್ಬೋದು. ಬಟ್ ನಾನು ಹೇಳ್ತಿಲ್ಲ ಏನಂದರೆ ಇವಾಗಲೇ ನಿಮಗೊಂದು ಡೈಲಿ ರೂಟೀನ್ ಮಾಡಬೇಕು. ಅಂದರೆ ನಾನು ಹೇಳ್ತಿರೋದು ಏನಂದರೆ ಇವತ್ತಿನ ಮಾಡಿ ನಿಮ್ಗೆ ಈಸಿ ಆಗುತ್ತೆ ಮುಂದ್ಗಡೆ ಮಾಡೋಕ್ಕೆ. ಸೊ ಇವತ್ತು ನೀವು ಸ್ಟಾರ್ಟ್ ಮಾಡೋದು ಮುಂದೆ ಯಾವುದೊಂದು ಕಾಯಿಲೆ ಹತ್ತಿದ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಏನು ಯೂಸ್ ಇಲ್ಲ ತಾನೇ. ಸೊ ಅದೇ ನಿಮ್ಮನ್ನ ಹೇಳೋಕ್ಕೆ ನಾನು ಟ್ರೈ ಮಾಡ್ತಿರೋದು. ಸೊ ಬೇಸಿಕಲಿ ತುಂಬ ಫ್ಯಾಟ್ ಇದ್ದಾರೆ ಅಂದರೆ ಎಕ್ಸಸೈಸ್ ಮಾಡಿ, ಫಸ್ಟ್ ಮನೇಲಿ ಎಕ್ಸಸೈಸ್ ಮಾಡಿ ಮತ್ತೆ ಹೋಗಿ ಜಿಮ್ಮಿಗೆ. ಮನೇಲಿ ಮಾಡಿ ನೀವು ಮನೇಲಿ ಒಂದು ಪುಷಪ್ಸ್ ತೆಗಿಯೋಕ್ಕಾಗಲ್ಲ, ಹಂಗೆ ಜಿಮ್ಮಿಗೆ ಹೋಗ್ಬಿಟ್ರೆ ಏನು ವರ್ತಿಟ್ಟಿಲ್ಲ. ಜಿಮ್ಮಲ್ಲಿ ನಿಮ್ಮದು ಫೀಸ್ ಹಂಗೆ ವೇಸ್ಟ್ ಆಗಿಬಿಡ್ತದೆ. ಒಂದು ತಿಂಗಳು ಬರೀ ಪುಷಪ್ಸ್ ತೊಗೊಂಡು ಹೋಗ್ಬಿಡ್ತದೆ. ಅದು ನೀವು ಮನೇಲೇ ಮಾಡ್ಬೋದು, ನೀವು ಜಿಮ್ಗೆ ಹೋಗ್ಬೇಕಂತಿಲ್ಲ. ಅದಕ್ಕೆ ಯಾವ ಜಿಮ್ಮಲ್ಲಿ ಮಿಷಿನಲ್ಲಿ ವರ್ಕ್ ಮಾಡಬೇಕಂದ್ರೆ ನೀವು ಫಸ್ಟ್ ನಿಮ್ಮ ಸ್ಟ್ರೆಂತ್ನ ಬಿಲ್ಡ್ ಮಾಡಬೇಕು. ನೀವು ಸ್ಕಿನಿ ಫ್ಯಾಟ್ ಆಗಿರಲಿ, ನೀವು ದಪ್ಪನೇ ಆಗಿರಲಿ, ಫಸ್ಟ್ ಸ್ಟ್ರೆಂತ್ ಬಿಲ್ಡ್ ಮಾಡಿ ಮನೇಲಿ ಇದ್ಬಿಟ್ಟು. ಸೊ ಅದನ್ನ ಫಾಲೋ ಮಾಡಿಬಿಟ್ಟು ನೀವು ಜಿಮ್ಮಿಗೆ ಹೋಗಿ. ಹಂಗೆ ಜಿಮ್ಮಿಗೆ ಕಾಲು ಹಾಕ್ಬಿಡಿ, ಸುಮ್ಮನೆ ನಿಮ್ಮ ದುಡ್ಡು ವೇಸ್ಟ್. ನಾನು ಹೇಳ್ತೀನಿ ನಿಮಗೆ ಅಂಥ ದುಡ್ಡಿದೆ ಅಂದರೆ ಹೋಗಿ ಗೈಸ್, ಹಂಗೆ ಅಂತ ತಡೆಯಲ್ಲ ನಾನು. ಬಸ್ ನಿಮಗೆಲ್ಲ ಮಾತನ್ನ ಹೇಳ್ತಿರೋದು, ಅವೇರ್ ಮಾಡ್ತಿರೋದು. ಸುಮ್ಮನೆ ವೇಸ್ಟ್ ಮಾಡಿಬಿಡಿ, ಜಿಮ್ಮಿಗೆ ಹೋಗ್ಬಿಟ್ಟು ಬರೀ ಪುಷಪ್ಸ್ ಹೊಡಿದ ಏನು ಬರೀ ಪುಷಪ್ ನೀವು ಜಿಮ್ಗೆ ಹೋಗ್ತಿದ್ದೀರಾ. ಸೊ ಒಬ್ಬೊಬ್ಬರಿಗೆ ಮನೇಲಿ ಏನು ಮಾಡೋಕ್ಕೆ ಆಗಲ್ಲ, ಅಂಥವ್ರು ಹೋಗ್ಬೋದು ಗೈಸ್, ಅಂಥವ್ರದ್ದು ಬೇರೆ ವಿಷಯ. ಅವ್ರು ಜಿಮ್ಗೆ ಹೋಗ್ಬಿಟ್ಟೆ ಹೋಗೋದು, ಅವರು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಜಿಮ್ಗೆ ಹೋಗೋದಿಲ್ಲ ಅಂಥವ್ರದ್ದು. ಅವ್ರದ್ದು ಹೇಳ್ಬಿಟ್ಟು ಏನು ಯೂಸ್ ಇಲ್ಲ. ಸೊ ನೀವು ಅಂಥವ್ರು ಆಗಬೇಡಿ, ನೀವು ಚೇಂಜ್ ಆಗಿ. ನಿಮ್ಮದು ಸ್ಕಿನಿ ಫ್ಯಾಟ್ ಇದ್ದರೆ ಸ್ವಲ್ಪ ಜಾಸ್ತಿ ತಿಂದುಬಿಟ್ಟು ಎಕ್ಸಸೈಸ್ ಮಾಡಿ. ಸೊ ನೀವು ಫ್ಯಾಟ್ ಅಂದರೆ ನೀವು ಕಡಿಮೆ ತಿನ್ನಿ ಅಂತ ಇರಲ್ಲ, ಹೆಂಗೆ ಹಂಗೆ ತಿನ್ನಿ. ಬಟ್ ನೀವು ಎಕ್ಸಸೈಸ್ ಮಾಡಬೇಕು, ಜಾಸ್ತಿ ಮಾಡಬೇಕು. ನೀವು ಮಾಡ್ತೀರ ಎಕ್ಸಸೈಸ್ ಬೇಸಿಕಲಿ, ಅದನ್ನ ಮಾಡಿ, ನೀವು ಮಾಡಿಬಿಟ್ಟು ಫಾಲೋ ಮಾಡಿ. ಇವತ್ತಿಂದ ಸ್ಟಾರ್ಟ್ ಮಾಡಿ, ಏನು ಹೋಗಲ್ಲ. ಸೊ ಬೇಸಿಕಲಿ ಸ್ಟಾರ್ಟ್ ಮಾಡಿ ಗೈಸ್, ಅದೇ ಹೇಳ್ತಾರೆ ನಾನು. ನೀವು ಸ್ಟಾರ್ಟ್ ಮಾಡಲ್ಲ ಅಂದರೆ ನಿಮ್ಮದೇ ಪ್ರಾಬ್ಲಮ್ ಆಗೋದು. ಸೊ ಬೇಸಿಕಲಿ ನಾನು ನಿಮಗೆ ಕೊಡೋ ಟಿಪ್ಸ್ ಕೊಟ್ಟಿದ್ದೀನಿ. ಏನು ಟಿಪ್ಸ್ ಅಂದರೆ ಗೈಸ್, ಯಾರು ಫ್ಯಾಟ್ ಇದ್ದೀರೋ ಫ್ಯಾಟ್ನ ರೆಡ್ಯೂಸ್ ಮಾಡಿ, ಯಾರು ಸ್ಕಿನಿ ಫ್ಯಾಟ್ ಇರೋ ಇನ್ಕ್ರೀಸ್ ಮಾಡಿ. ಇದು ಹೆಂಗೆ ಮಾಡೋದಂದರೆ ತುಂಬ ಈಸಿ. ಫ್ಯಾಟ್ ಇರೋ ಅನ್ಕೊಳ್ತಾರೆ ನಾನು ಕಡಿಮೆ ಊಟ ನೀವು ಕರೆಕ್ಟಾದ ಊಟ ಮಾಡಿ ಸಾಕು. ನೀವು ಹೊರಗಡೆ ಹೋಗ್ಬಿಟ್ಟು ಜಂಕ್ ಫುಡ್ ಕನ್ಸ್ಯೂಮ್ ಮಾಡಿದರೆ ನಿಮ್ಮದು ಫ್ಯಾಟ್ನೆಸ್ ಜಾಸ್ತಿ ಆಗೋದು. ಸೊ ಜಂಕ್ ಫುಡ್ ಕಂಪ್ಲೀಟ್ಲಿ ಬಿಡೋಕ್ಕಾಗಲ್ಲ. ನೀವು ಗೊತ್ತು, ಒಂದು ತಿಂಗಳಿಗೆ ಒಂದು ಜಂಕ್ ಫುಡ್ ಎಲ್ಲ ತಿನ್ಬೇಡಿ, ಏನಾಗಲ್ಲ. ಬಟ್ ನೀವು ಡೈಲಿ ತಿಂದಿದ್ರೆ ಅದು ತುಂಬ ಹೆಲ್ತಿಗೆ ಹಾಲು. ಸೊ ಅದು ಮಾಡೋಕ್ಕೆ ಹೋಗಬೇಡಿ. ಸೊ ಬೇಸಿಕಲಿ ನಾನು ಹೇಳೋದು ಏನಂದರೆ, ನೀವು ಫ್ಯಾಟ್ ಇದ್ದರೆ ಅದು ಮಾಡೋಕ್ಕೆ ಹೋಗಬೇಡಿ. ಚೀಸ್ ಅಂತ ಕಡಿಮೆ ಮಾಡಿ, ಮತ್ತು ಬಾಕಿ ಮನೇಲಿ ಮಾಡೋ ಊಟನ ಹಾಕ್ತೀನಿ, ಅದು ಬಿಟ್ಟು ಹೊರಗಡೆದು ಕನ್ಸ್ಯೂಮ್ ಮಾಡಬೇಡಿ, ಅಷ್ಟೇ ಹೇಳೋದು ನಾನು. ಸೊ ಬೇಸಿಕಲಿ ನಾನು ಕೊಡೋ ಟಿಪ್ ನಿಮ್ಗೆ ಕೊಟ್ಟಿದ್ದೀನಿ, ನಿಮ್ಗೆ ಬಿಟ್ಟಿದ್ದು. ಸ್ಕಿನಿ ಫ್ಯಾಟರ್ ಹೇಳ್ತಾನೆ ಎಷ್ಟು ತಿಂದಿರೋದಾಗ ನೀವು ತಿಂತಿಲ್ಲ ಗೈಸ್, ನೀವು ತಿನ್ನಬೇಕು ಸ್ವಲ್ಪ ಜಾಸ್ತಿ. ನೀವು ಸ್ವಲ್ಪ ತಿಂದುಬಿಟ್ಟು ನೋಡಿ ಪ್ರೋಗ್ರೆಸ್ ಆಗುತ್ತೆ. ನಿಮಗೆ ತಿನ್ನೋಕ್ಕಾಗಲ್ಲ, ವಾಮಿಟ್ ಬರೋಂಗೆ ಆಯ್ತದೆ ಅಂತೂ ತಿನ್ನಬೇಕು ನೀವು, ಆಗ ಮಾತ್ರ ಪ್ರೋಗ್ರೆಸ್ ಆಗೋದು. ಅಲ್ಲಿವರೆಗೆ ಬರೋಲ್ಲ ಸ್ಕಿನಿ ಫ್ಯಾಟ್. ಮತ್ತು ನೀವು ಯಾಕೆ ತಿಂದ, ನೀವು ವರ್ಕೌಟ್ ಮಾಡ್ತಾನೆ ಇಲ್ಲ ಅಷ್ಟು ತಿಂದಷ್ಟು. ಸೊ ಅದಕ್ಕೆ ನಿಮ್ಮದು ಹೊಟ್ಟೆ ವ್ಯವಸ್ಥೆ ಅಲ್ಲ. ಸೊ ಬೇಸಿಕಲಿ ಯಾವುದಾದ್ರು ನೀವು ಫಾಲೋ ಮಾಡಿ ಆ್ಯಂಡ್ ಸಿ ಯುವರ್ ರಿಸಲ್ಟ್ಸ್ ಇನ್ 1 year, 8 months, 6 months, 3 months, ದಟ್ಸ್ ಆಲ್. ಸೊ ಅದೇ ಹೇಳಕ್ಕೆ ಬಂದಿದ್ದು. ಸೊ ನೋಡುವ ಯಾರು ಫಾಲೋ ಮಾಡ್ತಾರೆ, ಯಾರು ಮಾಡೋದಂತ ಅವ್ರಿಗೆ ಬಿಟ್ಟಿದ್ದು. ಸೊ ಅಲ್ಲಿವರೆಗೆ ಕಾಣುವ ಗೈಸ್, ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಸಿ ಯು ಗೈಸ್.